ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ. ನೀವು? ಅವ್ರಿಗೇನು, ದೊಡ್ಡ ಮನೆಗೆ ಹೆಣ್ಣು ಕೊಡ್ತಿದ್ದಾರೆ, ಚೆನ್ನಾಗೇ ಇರ್ತಾರೆ. ಸಾಹೇಬ್ರು ಬಂದಿಲ್ವಾ? ಅವ್ರಿಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ? ವರದಕ್ಷಿಣೆನ ನಮ್ಮ ಮನೆ ಕಡೆಯವರು ಎಷ್ಟು ಕೊಟ್ಟರು ಅನ್ನೋದನ್ನು ಹೇಳಿದ್ರೆ ಅಲ್ವಾ ಅವರಿಗೂ ಒಂದು ಐಡಿಯಾ ಬರೋದು. ಏನಿಲ್ಲ, ಹಬ್ಬ ಅಂದರೆ ಈ ಮದುವೆಗೆ ಒಂದು 3,000-4,000 ಜನ ಬರ್ತಾರೆ. ಮಿನಿಸ್ಟ್ರ್ ಮನೆ ಅಲ್ವಾ? ಹಾಗಾಗಿ ಮದುವೆ ಗ್ರ್ಯಾಂಡ್ ಆಗಿರಬೇಕು. ಈ ಖರ್ಚನ್ನೆಲ್ಲ ನೀವೇ ವಹಿಸ್ಕೊಂಡು ಗಂಡಿಗೆ ಒಡವೆ ಅಂದರೆ ಬ್ರಾಸ್ಲೈಟು, ಸರ ಮತ್ತೆ ಬೆಳ್ಳಿ ಪಾತ್ರೆಗಳು, ಜೊತೆಗೆ ಮದುವೆ ಗಂಡಿಗೆ 10 ತೊಲ ಚಿನ್ನದ ಸರ, ಮದುವೆ ಹೆಣ್ಣಿಗೂ ಸೇರಿ ನಮ್ಮನೇಲಿರೋ ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ, ಪೂರ್ತಿ ಮದುವೆ ಜವಾಬ್ದಾರಿನ ವಹಿಸ್ಕೊಂಡ್ರೆ ಅಷ್ಟೇ ಸಾಕು. ನಾವು ಇಷ್ಟೊಂದು ಅಂದ್ಕೊಂಡಿರಲಿಲ್ಲ. ಇದೆಲ್ಲ ನಮ್ಮ ಶಕ್ತಿಗೆ ಮೀರಿತು. ಶಕ್ತಿಗೂ ಮೀರಿರೋ ಮನೆಗೆ ಹೆಣ್ಣು ಕೊಡಬೇಕು ಅಂದರೆ ಹೀಗೆಲ್ಲ ಆಗುತ್ತೆ, ಮಾಡಲೇಬೇಕು. ನಮ್ಮಿಂದ ಆದಷ್ಟು ವರೋಪಚಾರ ಎಲ್ಲ ಮಾಡ್ತೀವಿ, ಆದರೆ ಮದುವೆ ಖರ್ಚು ವಹಿಸ್ಕೊಳ್ಳೋದು ನಮ್ಮಿಂದ ಆಗಲ್ಲ. ಅರೆ, ನಾವೇ ನಿಮ್ಮ ಮನೆಗೆ ಬಂದು ಬೇಡ್ಕೋತಿದ್ದೀವ, ಅಷ್ಟಾಗಲ್ಲ ಇಷ್ಟಾಗಲ್ಲ ಅಂತ ಹೇಳ್ತಿದ್ದೀರಾ? ದೊಡ್ಡ ಮನೆ ಪ್ರಕಾರ ಇದನ್ನು ಮಾಡಲೇಬೇಕು. ಹ್ಞೂ ಅಂಕಲ್, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಅವ್ರ ಮನೆತನಕ್ಕೆ ಎಷ್ಟು ಬೇಕೋ ಅಷ್ಟು ಕೇಳ್ತಿದ್ದಾರೆ. ಇದು ತುಂಬಾ ಜಾಸ್ತಿ ಆಯಿತು. ವರದಕ್ಷಿಣೆ ಎಲ್ಲ ನಮ್ಮಿಂದ ಕೊಡೋಕ್ಕಾಗಲ್ಲ. ಮದುವೆನೂ ಅಷ್ಟು ಗ್ರ್ಯಾಂಡಾಗಿ ಮಾಡೋ ಅವಶ್ಯಕತೆ ಇಲ್ಲ. ಅಂದರೆ ನಾವು ಹೇಳೋ ಮಾತಿಗೆ ಎದುರುತ್ತರ ಕೊಡ್ತಿದ್ಯಾ? ಜಾನು, ನಾನು ಮಾತಾಡ್ತೀನಿ, ಸುಮ್ಮನಿರಮ್ಮ. ಅಪ್ಪ, ನೀವು ನನಗೋಸ್ಕರ ಯಾರ ಮುಂದೆನೂ ತಲೆ ತಗ್ಸೋದು ಬೇಡ. ಇವ್ರಿಗೆ ಮದುವೆಗಿನ್ನ ಅದ್ರ ಜೊತೆ ಸಿಗೋ ವಸ್ತುಗಳೇ ಮುಖ್ಯ ಅನ್ನೋದಾದರೆ ಇದನ್ನು ಇಲ್ಲಿಗೆ ನಿಲ್ಲಿಸ್ಬಿಡೋಣ. ಈ ಮದುವೆ ನಡೆಯೋದಿಲ್ಲ. ನಡೆಯುತ್ತೆ ನಡೆಯುತ್ತೆ ನಡೆಯುತ್ತೆ. ಈ ಮದುವೆ ನಡೆದೇ ನಡೆಯುತ್ತೆ. ಏನಮ್ಮ ನಂದಿತಾ, ನಮ್ಮ ರಾಮನ್ನ ಮಾರಾಟ ಮಾಡಬೇಕು ಅಂತ ಅನ್ಕೊಂಡಿದೀಯ? ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಇಂಥದ್ದೇ ವಸ್ತು ಬೇಕು ಅಂತ ನನ್ನ ಹತ್ರ ಕೂಡ ಆಟ ಮಾಡಿದವನಲ್ಲ ಅವನು. ಅಂಥವನಿಗೆ ವರದಕ್ಷಿಣೆ ಕೊಟ್ಟರೆ ಮಾತ್ರ ಮದುವೆ ಅಂತ ಕಂಡೀಷನ್ ಆಗ್ತಾ ಇದೆಯಾ? ಮಾವ, ಅದು ನಾನಲ್ಲ ಮಾವ, ಇದನ್ನೆಲ್ಲ ಇವರೇ ಕೇಳಿದ್ದು. ಕ್ಷಮಿಸಿ ಅಪ್ಪೆ. ನೋಡಿ, ಯಾರೋ ಏನೋ ಅಂದ್ರು ಅಂತ ನೀವೇನೋ ಚಿಂತೆ ಮಾಡಬೇಡಿ. ನನಗೆ ರಾಮನೇ ಅಲ್ಲ, ಅವನೇ ನನ್ನ ಪ್ರಾಣ.
ಅವನು ಇಷ್ಟಪಟ್ಟಿರೋ ಹುಡುಗಿನ ಒಳ್ಳೆ ಮನಸ್ಸಿಂದ ಮನೆ ಕರ್ಕೊಂಡು ಹೋಗ್ಬೇಕೆ ಹೊರತು ಈ ಥರ ಬೆಲೆ ಕಟ್ಟಿ ಅಲ್ಲ. ಇವ್ರು ಮಾಡಿರೋ ದಡ್ತನಕ್ಕೆ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. ಅಯ್ಯೋ ಸಾಹೇಬ್ರೆ, ನೀವು ಯಾಕೆ ಕ್ಷಮೆ ಕೇಳಬೇಕು? ಯಾರು ಏನೇ ಅಂದ್ರು, ಯಾರೇ ಅಡ್ಡ ಬಂದ್ರು, ಜಾನಕಿನೇ ದೊಡ್ಡ ಮನೆ ಹಿರಿ ಸೊಸೆ. ಮುಂದಾಗಬೇಕಾಗಿರೋ ಕೆಲಸಗಳನ್ನು ನೀವು ಶುರು ಮಾಡ್ಕೊಳ್ಳಿ. ನಿಶ್ಚಿತಾರ್ಥ ದೊಡ್ಡ ಮನೆಯಲ್ಲೇ ಮಾಡೋಣ. ಏನಮ್ಮ, ಸಂತೋಷನಾ? ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಇವ್ರು ಯಾರು? ಇವನು ನಮ್ಮ ದೂರದ ರಿಲೇಟಿವ್, ಬಿಸ್ನೆಸ್ ವಿಷಯವಾಗಿ ಇಲ್ಲಿಗೆ ಬಂದಿದ್ದಾನೆ. ಓ, ಏನು ಬಿಸ್ನೆಸ್ ಮಾಡ್ತೀರಿ? ಇಂಪಾರ್ಟೆಂಟ್ ಎಕ್ಸ್ಪೋರ್ಟ್ ಬಿಸ್ನೆಸ್. ಗುಡ್. ನಮ್ಮ ಮಗಳಿಗೆ ಅಣ್ಣ ತಮ್ಮ ಇಲ್ಲ ಅನ್ನೋ ಕೊರತೆನೇ ಇಲ್ಲ. ಅಮರು ಅಣ್ಣನ ಸ್ಥಾನದಲ್ಲಿ ನಿಂತು ಎಲ್ಲ ಕೆಲಸ ಮಾಡ್ತಾನೆ. ಖಂಡಿತವಾಗ್ಲೂ ಅಂಕಲ್. ಹಾಗಾದ್ರೆ ನಿಶ್ಚಿತಾರ್ಥ ದಿವಸ ಎಲ್ಲ ಭೇಟಿ ಆಗೋಣ. ಬರ್ತೀನಿ. ಸಾಹೇಬ್ರೆ ಕೂತ್ಕೊಳ್ಳಿ, ಕಾಫಿ ಟೀ ಏನಾದರೂ? ಇಲ್ಲ, ನನಗೊಂದು ಕಾರ್ಯಕ್ರಮ ಇದೆ, ಆನ್ ದಿ ವೇ ಹಾಗೆ ಬಂದ್ಬಿಟ್ಟಿದ್ದೀನಿ. ಬರ್ತೀನಿ. ಬರ್ರಮ್ಮ, ಹೋಗೋಣ. ಬನ್ನಿ. ಬರ್ತೀನಿ. ಅಪ್ಪಯ್ಯ ಹೇಗೆ ಬೈದ್ರು ಗೊತ್ತಾ? ಪ್ಲ್ಯಾನ್ ಎಲ್ಲ ನಿಂದು, ಬೈಸ್ಕೊಳ್ಳೋದು ಮಾತ್ರ ನಾನಾ? ಯಾಕೆ ಸುಮ್ಮನೆ ಇದೆಯಾ? ಮಾತಾಡೋ. ಅಪ್ಪಯ್ಯ ಎಷ್ಟು ಬೈದ್ರು ಗೊತ್ತಾ? ಛೇ, ಮಾಡ್ದಿರೋ ತಪ್ಪಿಗೆ ತಲೆ ತಗ್ಸೋದು ಎಷ್ಟು ಅವಮಾನ. ಎಲ್ಲ ನಿನ್ನಿಂದ. ಅಶೋಕ್, ಸುಮ್ಮನೆ ಬಿದ್ಕೊಳ್ಳಿ. ಕುಡ್ಕೊಂಡು ಬಂದು ಈ ರೀತಿ ಕೂಗಾಡಬೇಡಿ. ನನ್ನ ಏನು ಅಂದ್ಕೊಂಡಿದ್ಯಾ? ನಾನೇನು ಕುಡ್ದಿಲ್ಲ. ಹೇಳು, ನೀನು ಮಾಡೋದೆಲ್ಲ ಮಾಡಿ ನನ್ನ ಮೇಲೆ ಯಾಕೆ ಎತ್ತಾಗದೆ? ನೀನೇ ಅಲ್ವಾ ವರದಕ್ಷಿಣೆ ಬಗ್ಗೆ ಎಲ್ಲ ಕೇಳೋಕೆ ಹೇಳಿದ್ದು? ಸಾಕು ನಿಲ್ಲಿಸ್ರಿ. ಕುಡ್ದಾಗ್ಲಾದ್ರೂ ಸರಿಯಾಗಿ ಮಾತಾಡ್ತಿದ್ರೋ ಏನೋ. ಕುಣುಕ್ತಾ ನಿಂತ್ಕೊಂಡಿದ್ದಾರೆ. ಆ ಟೀಚರ್ ಈ ಮನೆಗೆ ಬರಬಾರ್ದು ಅಂತ ನಾನು ಪಡ್ತಾ ಇರೋ ಕಷ್ಟ ಯಾಕೆ ಯಾರಿಗೂ ಅರ್ಥ ಆಗ್ತಿಲ್ಲ? ಅಪ್ಪಯ್ಯ ನಂಗೆ ಎಷ್ಟು ಬೈದ್ರು ಗೊತ್ತಾ? ಅಪ್ಪಯ್ಯ ಬೈದಿದ್ದು ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಅಶೋಕ್, ಆ ಟೀಚರ್ ಏನಾದ್ರೂ ಮದುವೆ ಆಗಿ ಮನೆಗೆ ಸೊಸೆಯಾಗಿ ಬಂದ್ರೆ ನಮ್ಮನ್ನ ಒತ್ತೋಡಿಸ್ತಾಳಷ್ಟೇ. ಅಂದ್ರೆ ನಾಳೆ? ಏನ್ ನಾಳೆ? ಅಲ್ಲ, ನಾಳೆ ಅವರೆಲ್ಲ ಮನೆಗೆ ಬರ್ತಿದಾರಲ್ಲ, ಆಗ ಹೊರಗೆ ಹಾಕಲ್ವಾ? ಏನ್ ಮಾತಾಡ್ತಿದ್ದೀರಾ ಅಶೋಕ್? ನಂದಿ, ಹುಷಾರಿಲ್ವ ನಿಂಗೆ? ಏನಾಯ್ತು ನಿಂಗೆ? ಅಪ್ಪಯ್ಯ ಹೇಗೆ ಬೈದ್ರು ಗೊತ್ತಾ? ಅಶೋಕ್, ಅದಲ್ಲ, ಬೈದ ಮೇಲೆ ಎಂಗೇಜ್ಮೆಂಟಿಗೆ ಅರೇಂಜ್ ಮಾಡು, ನಂದಿತಾಗೂ ಹೇಳು ಅಂದರು. ಇಷ್ಟೊತ್ತಿಗಾಗಲೇ ನಿಂಗೆ ವಿಷಯ ಬಂದಿರುತ್ತೆ ಅಂದ್ಕೊಂಡೆ. ಸರಿ ಬಿಡು, ಹೋಗಲಿ. ಆದರೆ ನಂದಿ, ನಾಳೆ ಏನೇನೋ ಪ್ಲ್ಯಾನ್ ಮಾಡಿ ನನ್ನ ಮೇಲೆ ಎತ್ತಾಕ್ಬೇಡ. ಗುಡ್ ನೈಟ್.
ಇಷ್ಟು ಬೇಗ ನಿಶ್ಚಿತಾರ್ಥದವರೆಗೂ ಬಂದಾಯ್ತಾ? ಕೊನೆಗೂ ಸಾಧಿಸೇ ಬಿಟ್ಟೆ ಅಲ್ವಾ? ಆ ಟೀಚರ್ ಆಫ್ಟರ್ ಆಲ್ ಗೌರ್ಮೆಂಟ್ ಸ್ಕೂಲ್ ಟೀಚರ್ ದೊಡ್ಡ ಮನೆಗೆ ಸೊಸೆಯಾಗಿ ಬರೋ ಕನ್ಸು ಕಾಣ್ತಿದ್ದಾಳ? ತಿರುಕನ ಕನಸು ಬೆಳಕಾದ್ರೆ ಬೀದಿಲಿ ಅಂತ ಅರ್ಥ ಮಾಡಿಸ್ತೀನಿ. ಈ ಮದುವೆನ ನೆಮ್ಮದಿಯಾಗೋಕೆ ಮಾತ್ರ ಬಿಡಲ್ಲ. ಪ್ರತಿ ಹಂತದಲ್ಲೂ ತೊಂದರೆ ಕೊಡ್ತಾನೆ ಇರ್ತೀನಿ. ನೋಡೋಣ ನೀವು ಎಲ್ರೂನ ಅಥವಾ ಈ ನಂದಿತಾನ ಅಂತ. ಏ ಎಲ್ಲ ಬಿರ್ಬಿರ್ನೆ ಮಾಡ್ಲದ ಎಷ್ಟೊತ್ತು ಮಾಡ್ತಾರೆ ಅದಕ್ಕೆಲ್ಲ ಹತ್ಲ ಮೇಲೆ ಕಟ್ಲಾದ್ನ ಏಯ್ ಹುಷಾರ ನೋಡ್ಕೊಂಡು ಹತ್ಲ ಬಿದ್ದು ಕಾಲು ಮುರ್ಕೊಂಡು ಯಾವತ್ತು ನೀನು ಸಾರ್ದಕ್ಕ ಸ್ವೀಟ್ ಬಂತಾ? ಬಂದಿದೆ ಸಾಹೇಬ್ರೆ. ಸರಿ ಪುಟ್ಸಮೆ ಪುರೋಹಿತರಿಗೆ ಬರಕ್ಕೆ ಹೇಳಿತ್ತು ಎಷ್ಟೊತ್ತಿಗೆ ಬರ್ತಾರಲ್ಲ? ಸರಿ ನಾನು ಸ್ವಲ್ಪ ಹೊತ್ತು ಬಿಟ್ಟಿಗೆ ಬರ್ತೀನಿ ಅಂತ ಹೇಳಿದ್ರು ಸರ್. ಸರಿ ನೀ ಈ ಕೆಲಸ ಆದ್ಮೇಲೆ ನೋಡಿ ಇಲ್ಲೆಲ್ಲ ಮಣ್ಣೈತೆ ಒರೆಸ್ಕೋಬೇಕು ಒಂದ್ಸಲ. ಆಯ್ತು ಸರ್, ಆಯ್ತು ಸರ್. ಅವ್ನು ನೋಡಲ್ಲೇ ಈ ಕಡೆ ಸೈಡಿಗೆ ಬರಲ್ಲ ನೀನು ಅಲ್ಲೇನು ಮಾಡ್ತೀಯಾ? ಒಸಿ ಬಿಗ್ಗಿಯಾಗಿ ಹೇಳಿಯೋಣ. ಮಂಜ ಹೆಂಗ್ ನಡೀತೈತೆ? ಸಾಹೇಬ್ರೆ ಇನ್ನೇನು ಮುಗೀತು. ಎಲ್ಲ ಭದ್ರವಾಗಿರ್ಲಿ. ಈ ಮಂಜ ಈ ಹೂವು ತಕೊಳ್ಳ, ಸಪ್ರಕ್ಕೆಲ್ಲ ಸಂದಾಗ ಹಾಕು. ಯಾಕಲ್ಲ ಕೆಳಗೆ ಬೀಳ್ತಾ ಇದ್ದದ? ಗಟ್ಟಿಯಾಗಿರ್ಬೇಕಲ್ಲ. ಆ ಗರಿ ಇನ್ನೂ ಕಟ್ಟಿನಿಲ್ಲ ಸಾಹೇಬ್ರೆ. ಚಪ್ರ ಭದ್ರವಾಗೇ ಐತೆ. ರಾಮಣ್ಣನ ಲಗ್ನ ಆಗಿ ತೊಟ್ಲು ತಗೋವರೆಗೂ ನಡೀತೈತೆ. ಅಕ್ಕವ್ರೆ, ನೀವು ಈ ಮನೆಗೆ ಬಂದಾಗ ಈಟೊಂದೆಲ್ಲ ಮಾಡಿದ್ರ? ನನಗೆ ಯಾಕೋ ಡೌಟು. ಇದೆಯಾ? ಇನ್ನೊಂದು ಸ್ವಲ್ಪ ತಗೋಬೇಕಾಗಿತ್ತು. ಹಾಂ ಸಾಹೇಬ್ರೆ, ಇನ್ನು ಐತೆ, ಆದರೆ ಇಬ್ಬರೆಲ್ಲ ಕಟ್ಟೋದು, ಅದಕ್ಕೆ ತಡ ಆಯ್ತದೆ. ಚಂದ್ರಿ ಅವಳಲ್ಲ, ಅವಳನ್ನ ಸೇರಿಸ್ಕೊಳ್ಳಿ. ಸಾಹೇಬ್ರೆ ನಾನು ಅಕ್ಕವ್ರಿಗೆ ಟೀ ಮಾಡಬೇಕು. ಚಂದ್ರಿ ಮಾವ, ನನಗೆ ಟೀ ಏನು ಬೇಡ. ಶಾರದಕ್ಕ ಇವಳನ್ನ ಕರ್ಕೊಂಡು ಹೋಗಿ. ಸೇರಿಸ್ಕೊಳ್ಳಿ ಹೋಗಿ. ಮಂಜ ರಾಮ ರೆಡಿ ಆಗೋನಂತ ಒಸಿ ಕಣ್ಣಾಕ್ ನೋಡ್ಲಾ? ಹಂಗೆ ನೀನು ರೆಡಿ ಆಗೋ, ಪ್ಯಾಂಟ್ ಶರ್ಟ್ ಹಾಕೋ. ಹಿಂಗೆ ಬಂದ್ಬಿಟ್ಟಿಯಾ? ಕಟ್ಟಲ್ಲ ಕಟ್ಟಲ್ಲ ನೀವು ಕಟ್ತಾರ. ಸರಿಯಾಗಿ ನೋಡ್ಕೊಂಡ್ರಲ್ಲ? ಅನು, ಇದು ಚೆನ್ನಾಗಿದ್ಯಾ? ಏನು ಯಾಕೆ ನಗ್ತಿದ್ಯಾ? ಅಲ್ಲ, ನಿನ್ನ ರಾಮಣ್ಣನ ಜೊತೆ ರೇಗಿಸ್ದಾಗ ಏನೂ ಇಲ್ಲ ಅಂತ ಹೇಳಿ ಈಗ ನನಗಿಂತ ಮೊದಲೇ ರೆಡಿ ಆಗ್ತಿದ್ಯಾ? ಅದಕ್ಕೆ ನಗು ಬಂತು. ಅರರೆ, ನಾಚಿಕೆನಾ? ಸರಿ ಹೋಯ್ತು. ಸರ್ಕಾರಿ ಸ್ಕೂಲ್ ಟೀಚರ್ ಇನ್ಮೇಲೆ ಶಿಕ್ಷಣ ಸಚಿವರ ಸೊಸೆ. ಯಾರಿಗಿಂತ ಅದೃಷ್ಟ ಇರುತ್ತೆ ಹೇಳಿ ಜಾನು? ಮೊದಲನೇ ದಿನ ನಿಂಗೆ ಸರ ಕೊಟ್ಟಾಗಲೇ ನಿನ್ನ ಟೈಮ್ ಚೇಂಜ್ ಆಯಿತು ಅನಿಸುತ್ತೆ. ಇನ್ಮೇಲೆ ಹೇಗೆ, ನನ್ನ ಜೊತೆ ಬರ್ತೀಯಾ ಅಥವಾ ರಾಮಣ್ಣನೇ ಬುಲೆಟಲ್ಲಿ ಡ್ರಾಪ್ ಮಾಡ್ತಾರಾ? ಸುಮ್ಮನೆ ಇರೋದು. ಈಗ ಯಾವ ಸೀರೆ ಚೆನ್ನಾಗಿ ಕಾಣುತ್ತೆ ಹೇಳು. ನಾನು ಕೇಳ್ತಿದ್ಯಾ? ರಾಮಣ್ಣಂಗೆ ಫೋನ್ ಮಾಡಿ ಕೇಳು.
ಮಾತಿಗೆ ಹೇಳಿದೆ ಅದಕ್ಕೆಲ್ಲ ಫೋನ್ ಮಾಡ್ತಾರಾ? ಹೇಗಿದ್ರೂ ನಿಶ್ಚಿತಾರ್ಥಕ್ಕೆ ಬದಲಾಯಿಸ್ಕೋಬೇಕಲ್ಲ, ಈಗ ಯಾವುದಾದ್ರೂ ಹುಡ್ಕೋ. ಹಾಂ ಓಕೆ ಸರಿ. ಸುಶಿ ಎಲ್ಲ ರೆಡಿನೇನೆ? ಹಾಂ ರೆಡಿ ರೀ. ನೀವೊಂದು ಕೈ ಹಾಕಿದ್ರೆ ಬೇಗ ಬೇಗ ಆಗತ್ತೆ. ರೀ, ನಮ್ಮ ಮಗಳು ಆ ಮನೇಲಿ ಸುಖವಾಗಿರ್ತಾಳ? ಈಗ ಯಾಕೆ ಅಂತ ಡೌಟು? ಡೌಟ್ ಅಲ್ಲ ರೀ, ಭಯ. ಸುಶಿ, ಅರೇಂಜ್ ಮ್ಯಾರೇಜ್ ಮಾಡಿದ್ರೇ ಎಲ್ಲ ಚೆನ್ನಾಗಿರ್ತಾರೆ ಅಂತಲ್ಲ. ಲವ್ ಮ್ಯಾರೇಜ್ ಮಾಡ್ಕೊಂಡು ನಾವು ಚೆನ್ನಾಗಿಲ್ವಾ? ಜಾನು ಚಾಯ್ಸ್ ಚೆನ್ನಾಗಿದೆ. ನಮ್ಮ ಜಾನು ಎಷ್ಟೇ ದೊಡ್ಡೋಳಾದರೂ ನನ್ನ ಕಣ್ಣಿಗೆ ಇನ್ನೂ ಚಿಕ್ಕ ಹುಡುಗಿ ಥರನೇ ಕಾಣಿಸ್ತಾಳ್ರಿ. ಇವಾಗ ಇಷ್ಟಪಟ್ಟು ತೊಗೊಂಡು ಆಮೇಲೆ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಇದು ಬೊಂಬೆ ಅಲ್ಲ ರೀ, ಜೀವನ. ಸುಶಿ, ರಾಮು ಅವರು ತುಂಬ ಒಳ್ಳೆಯವರು. ಜಾನು ಚೆನ್ನಾಗಿರ್ತಾಳೆ, ನೀನೇನು ಯೋಚನೆ ಮಾಡಬೇಡ. ಟೈಮ್ ಆಯಿತು, ಹೊರಡೋಣ ನಡಿ. ಹೊರಡೋಣ ರೀ. ಕಾರ್ ತೆಗೀರಿ. ಕಾರಲ್ಲ? ಹಾಂ, ಹುಡುಗಿ ಸೋದರ ಅಂತ ಸಾಹೇಬ್ರು ಹೇಳಿದ್ರಲ್ಲ, ಒಂದು ಸ್ವಲ್ಪ ಸೇವೆ ಮಾಡಿ. ರೀ, ಜಾನು ರೆಡಿ ಆದ್ಲ ನೋಡಿ. ಹಾಂ, ಜಾನು ಜಾನು ರೆಡಿನೇನಮ್ಮ? ಹಾಪ 2 minutes ರೆಡಿ ಆಗ್ತಿದ್ದೀನಿ, ಬಂದೆ. ಟೈಮ್ ಆಯಿತು, ಬಾ ಮರಿ, ಹೋಗೋಣ. ಹಾ ಸುಶಿ, ನೀನು ಜಾನು ಎತ್ಕೊಂಡ್ ಬಂದ್ಬಿಡಿ ಅದೆಲ್ಲ. ಹಾಂ ಸರಿ. ನಮಸ್ಕಾರ ಮೌರ್ಯ. ಶಿವಪ್ಪ ಕಳ್ಸಿದ್ನಾ? ಹೌದು ಮೌರ್ಯ. ಕೆಲಸ ಆಗೋದಕ್ಕೂ ಮುಂಚೆ ದುಡ್ಡು ಕೊಡ್ತಿದ್ದೀರಾ ಮೌರ್ಯ? ಕೆಲಸ ಆಗೋಕ್ಕೂ ಮುಂಚೆ ದುಡ್ಡು ಕೊಡ್ತಿದ್ದೀನಿ ಅಂದರೆ ಕೆಲಸ ಅಷ್ಟು ಪರ್ಫೆಕ್ಟಾಗಿ ಆಗಬೇಕು ಅಂತ ಅರ್ಥ. ನೀವೇನು ಚಿಂತೆ ಮಾಡಬೇಡಿ. ಕೆಲಸ ಮಾತ್ರ ಮಾಡೋದು ಮುಖ್ಯ ಅಲ್ಲ, ಅದನ್ನು ಸರಿಯಾದ ಸಮಯಕ್ಕೆ ಮುಗಿಸ್ಬೇಕು. ಅರ್ಥ ಆಯ್ತಾ? ಆದರೆ ಅಮ್ಮವ್ರೆ, ನನಗೊಂದು ಅನುಮಾನ. ಏನು? ಈ ಕೆಲಸಕ್ಕೆ ಶಿವಪ್ಪನ ಯಾಕೆ ಕರ್ಸಿಲ್ಲ? ಶಿವಪ್ಪ ನಮ್ಮ ಮನೇಲಿ ಎಲ್ರಿಗೂ ಗೊತ್ತು. ಅವನೇನಾದರೂ ಈ ಸಮಯದಲ್ಲಿ ಕಾಣಿಸ್ಕೊಂಡ್ರೆ ಎಲ್ರಿಗೂ ಅನುಮಾನ ಬರುತ್ತೆ. ಅಷ್ಟೇ ಅಲ್ಲ, ಈ ವಿಷಯದಲ್ಲಿ ನೀವಿಬ್ರೇನಾದರೂ ಸಿಕ್ಕಾಕೊಂಡ್ರೆ ನಿಮ್ಮನ್ನು ಉಲ್ಟಾ ನೇತು ಹಾಕ್ತಾರೆ. ಅರ್ಥ ಆಯ್ತಲ್ಲ? ಆಯ್ತು ಅಮ್ಮವ್ರೆ. ಆದಷ್ಟು ಬೇಗ ಈ ಕೆಲಸ ಮುಗಿಸಿ. ಮುಖ್ಯವಾಗಿ ನನ್ನ ಹೆಸರು ಎಲ್ಲೂ ಹೊರಗೆ ಬರಬಾರ್ದು. ಅರ್ಥ ಆಯ್ತಾ? ಆಯ್ತು ಅಮ್ಮವ್ರೆ. ಸರಿ ಅಮ್ಮವ್ರೆ.